ಯಾವತ್ತು ಬೇಗ ಏನಾದರೂ ಒಂದು ಕೆಲಸ ಮುಗಿಸ್ಬೇಕು, ಎಲ್ಲನೂ ಬೇಗ ಬೇಗ ಮಾಡಬೇಕು ಅನ್ಕೊಂತೀವೋ ಅವತ್ತೇ ತುಂಬ ಲೇಟ್ ಆಗ್ತಾಯಿದೆ. ಇವತ್ತು ನೋಡಿ ಬೇಗ ಇತ್ತು, ಆಲ್ರೆಡಿ ನಾನು ಜಿಮ್ಮಲ್ಲಿ ಇದ್ದಿರಬೇಕಾಯ್ತು, ಆದರೆ ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮ ಅಕ್ಕನ ಇವತ್ತು ಚೆಕಪ್ ಕರ್ಕೊಂಡು ಹೋಗ್ಬೇಕು. ಬನ್ನಿ ಬೇಗ ಹೋಗ್ಬಿಟ್ಟು ಬೇಗ ವರ್ಕೌಟ್ ಮುಗಿಸ್ಬಿಟ್ಟು ಅಂತ ಹೊರಟ್ಬಿಡೋಣ. ಅಲ್ಲ, ಲೈಫಲ್ಲಿ ಏನಾದರೂ ಯೂನಿಕ್ ಆಗಿ ಮಾಡಬೇಕು. ಎಲ್ಲರೂ ಮಾಡಿದ್ನೇ ಮಾಡಿದ್ರೆ ನಮ್ಗೆ ವ್ಯಾಲ್ಯೂನೇ ಇರಲ್ಲ. ಇವಾಗ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲರೂ ಏನಾದರೂ ಒಂದು ಜಿಮ್ ವರ್ಕೌಟ್ ಎಲ್ಲ ಬಗ್ಗೆ ಆಗ್ತವ್ರೆ. ಬಟ್ ನಾನು ಏನಾದರೂ ಯೂನಿಕ್ ಆಗಿ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಏನು ನಡೀತದೆ ಮುಂದೆ ಅಂತ. ಹೋಗ್ತಾ ಹೋಗ್ತಾ ಎಲ್ಲನೂ ಚೇಂಜ್ ಆಗ್ತದೆ. ನಾವು ಸ್ವಲ್ಪ ಜಿಮ್ ವರ್ಕೌಟ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬೇರೆ ಏನಾದರೂ ಜಾನರ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಓಕೆ, ಇವತ್ತು ಬಂದಿದ್ದಕ್ಕೆ ಹೆಂಗೋ 2 ವೇರಿಯೇಷನ್ ವರ್ಕೌಟ್ ಮಾಡಿದೆ. ಅಷ್ಟೊತ್ತು ಮಾಡೋಕ್ಕಾಗಿಲ್ಲ, ಬಟ್ ಸ್ಟಿಲ್ ಐ ಡಿಡ್ ಗುಡ್ ವರ್ಕೌಟ್ ಓನ್ಲಿ. ನೈಟ್ ಮಲ್ಗಿದ್ ಸ್ವಲ್ಪ ಲೇಟ್ ಆಯ್ತು. ಬೆಳಿಗ್ಗೆ ಎದ್ದೊಳ್ಬೇಕಾ, ಇವತ್ತು ಜಿಮ್ಗೆ ಹೋಗ್ಬೇಕಾ ಅನ್ಕೊಂಡಿದ್ದೆ. ಬಟ್ ಸ್ಟಿಲ್ ಸರಿ ಆಯ್ತು. ನಾರ್ಮಲ್ ಟೈಮಲ್ಲಿ ಸ್ಕಿಪ್ ಮಾಡಿದ್ರೆ 1 ವರ್ಕೌಟ್ ಸ್ಕಿಪ್ ಆಗ್ತದೆ. ಇವಾಗ ಸ್ಪ್ಲಿಟ್ ವರ್ಕೌಟ್ ಮಾಡ್ತಾ ಇದೀನಿ, 2 ವರ್ಕ್ ಸ್ಕಿಪ್ ಆಗ್ಬಿಡ್ತದೆ ಅಂದ್ಬಿಟ್ಟು ಬಂದೆ. ಅಟ್ಲೀಸ್ಟ್ ಬಂದಿದ್ದಕ್ಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಏನ್ ಸಕ್ಕದಾಗಿದೆ ಗುರು, ಇವ್ನಿಗೆ ಮ್ಯಾಚಿಂಗ್ ಹಂಗೆ ಸಕ್ಕದಾಗಿದೆ. ಚೋಟ್ ಭಯ. ಇವತ್ತು ಫುಡ್ ರಿವ್ಯೂ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ಬೇಗ ತಿನ್ಬಿಟ್ಟು ನಾವು ಆಗೋ ಕೆಲಸ ನೋಡ್ಬೇಕು ಇವತ್ತು. ಲವ್ ಯು. ವಾವ್, ಸೂಪರ್ ಆಗಿ ತಿಂತಾನೆ. ಸೇಮ್ ಕಲರ್ ಮ್ಯಾಚಿಂಗ್ ಕಾಣಿಸ್ತದಲ್ಲ ಇವನಿಗೆ. ಓಕೆ, ಇವತ್ತು ಡೇ ನಮ್ಮ ಕಾರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಗೋ. ಅಕ್ಕ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ನೋಡ್ಬೇಕು ಏನೇನು ಸಮಾಚಾರ ಮಾಡೋದಂತ. ಅಲ್ಲಿ ಏನಾದ್ರು ಫನ್ ನೋಡಿದ್ರೆ ಫನ್ ನೋಡ್ಬೇಕು. ಓಕೆ, ಸ್ಟೇ ಟ್ಯೂನ್ಡ್ ಗೈಸ್. ಹಾಯ್. ಸಕ್ಕತ್ತಾಗಿ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಎನರ್ಜಿ ಆಗಿದ್ದಾನೆ. ನಾನು ಸ್ವಲ್ಪ ಎನರ್ಜಿ ಆಗಿದ್ದೀನಿ, ಬಟ್ ಅವನಷ್ಟು ಎನರ್ಜಿ ಆಗಿ ಇರೋಕ್ಕಾಗ್ತಾ ಇಲ್ಲ. ಓಕೆ, ಇವಾಗ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಮ್ಮ ಅಕ್ಕ ಚೆಕಪ್ ಮುಗಿಸ್ಕೊಂಡು ನೋಡೋಣ ಮುಂದಕ್ಕೆ ಏನ್ ನಡೀತದಂತ. ಸ್ಟೇ ಟ್ಯೂನ್ ಗೈಸ್. ಲವ್ ಯು ಗೈಸ್. ಅವನು ಬ್ಲಾಗ್ ಮಾಡ್ತಾನಂತೆ ನೋಡ್ರಿ. ಅವನ ಹತ್ರ ಒಂದು ಫೋನ್ ಇಟ್ಕೊಂಡಿದ್ದಾನೆ, ಅವನು ಬ್ಲಾಗ್ ಮಾಡ್ತಾ ಇದ್ದಾನಂತೆ. ಒಳ್ಳೇದು, ನಾವಿಬ್ರು ಸೇರಿ ಬ್ಲಾಗ್ ಮಾಡೋಣ ಅಂತ ಹೇಳಿದ್ದೆ ನೋಡಿ. ಸ್ಟ್ರೈಕ್. ಅವ್ನು ನಾನ್ ಲವ್ ಯು ಹೇಳ್ಬೇಕಂತೆ. ನಾನ್ ಹೇಳೋ ಡೈಲಾಗ್ ಇವಾಗ ಅವನು ಹೇಳ್ತಾನೆ. ಚೋಟೆ ಲವ್ ಯು. ಇವಾಗ ಹಾಸ್ಪಿಟಲ್ ರೀಚ್ ಆದ್ವಿ. ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬಿಟ್ಟು ನೋಡೋಣ ಏನು ಸಮಾಚಾರ ಅಂದ್ಬಿಟ್ಟು. ನಾನು ಮಾಡ್ತಾ ಕೆಲಸನೇ ತುಂಬ ಜನಕ್ಕೆ ಆಸೆ ಇರ್ತದೆ, ಮಾಡಬೇಕು ವ್ಲಾಗ್ ಮಾಡಬೇಕು ಅಂತ. ಬಟ್ ಮುಖ ತೋರಿಸ್ಬೇಕು ಅಂತ ಒಂಥರ ಶೈ. ನಾನು ಮಾಡ್ತಾಯಿದ್ದೀನಿ ಇಲ್ಲಿ ವ್ಲಾಗ್ ಆಫ್ ಡೇ 10 ಆಗ್ತಾಯಿದೆ. ಯಾಕೆ ಇದು ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ಪ್ರಿಯಾರ್ಲಿ ಮುಂದೆ ಈ ಥರ ಬ್ಲಾಗ್ ಇರೋಲ್ಲ, ಬೇರೆ ಥರ ಬ್ಲಾಗ್ ಇರ್ತದೆ. ಬಟ್ ಇವಾಗ ಡೈಲಿ ಮಾಡೋದ್ರಿಂದ ನನಗೆ ಎಡಿಟಿಂಗು ಮತ್ತು ಆ ಟೈಮಿಂಗ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ದಟ್ ಇಟ್ ವಿಲ್ ಬಿಕಮ್ ಅ ಪ್ರಾಕ್ಟೀಸ್, ಸೊ ದಟ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ನೆಕ್ಸ್ಟ್ ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಡೂ. ಇವಾಗ 4 ಜನ ಮುಂದೆ ಹಿಂಗೆ ಫೋನ್ ಎತ್ಕೊಂಡು ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಒಂದು ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮುಂದೆ. ಲೆಟ್ಸ್ ಗೋ. ശരിയാ, നീ കേട്ടത് ശരിയാ. ಗೈಸ್, ಇವಾಗ ನಾವು ಹೊರಡ್ತಾ ಇದ್ದೀವಿ. ಬಂದಿದ್ದ ಕೆಲಸ ಮುಗೀತು. ಒಂದು ಒಳ್ಳೆ ಡ್ರೈವ್ ಹೊಡ್ಕೊಂಡು ಮನೆಗೆ ಹೋಗಿ ಸೊಪ್ಪು ಅಂತ ಸೇರಬೇಕು. ತುಂಬ ಹೊಟ್ಟೆ ಹಸಿತಾ ಇದೆ, ನೀರು ಕುಡ್ದಿಲ್ಲ. ಈ ಅಪ್ಪಗೆ 10 ಸತಿ ತೋರಿಸ್ಬೇಕು, ಟಿಕೆಟ್ ಬೇರೆ. ಸ್ಟೇ ಟ್ಯೂನ್ ಗೈಸ್. ನೋಡೋಣ ಮನೆಗೆ ಹೋಗ್ಬಿಟ್ಟು ಪ್ರೋಟೀನ್ ತಿನ್ನಬೇಕು. ಪ್ರೋಟೀನ್ ಇಲ್ಲ. ಪ್ರೋಟೀನ್ ಅಂದರೆ ಚಿಕನ್, ರೈಸ್,
ಕಾಬ್ಸ್ ಎಲ್ಲಾನು. ಓಕೆ, ಸ್ಟೇ ಟ್ಯೂನ್. ಬಾಯ್, ಸಿ ಯು ಟೇಕರ್. ಸರಿ, ಇವಾಗ ಕಬ್ಬು ಹಾಲು ಕುಡಿತಾ ಇದೀವಿ ತುಂಬಾ ದಿವಸ ಬಿಟ್ಟು. ಅಕ್ಕ 3 ಜ್ಯೂಸ್, ಐಸ್ ಬೇಡ. ಜ್ಯೂಸ್ ರೆಡಿ ಆಗ್ತಾ ಇದೆ. ತುಂಬಾ ದಿವಸ ಆಯ್ತು ಕಬ್ನಾಲ್ ಕುಡ್ದು. ಒಂದು ಮೂಮೆಂಟಲ್ಲಿ ಜಾಸ್ತಿ ಕುಡ್ದಿದೆ ಕಬ್ನಾಲ್ ಅಂದ್ಬಿಟ್ಟು ಇವಾಗ ಸ್ಟಾಪ್ ಮಾಡಿದೆ. ಇವಾಗ ನಮ್ಮ ಮಮ್ಮಿಗೆ ಕೋಲ್ಡ್ ಅಂದ್ಬಿಟ್ಟು ಫ್ರೆಶ್ ಜ್ಯೂಸ್ ಕುಡಿಯೋಣ ಅಂದರು. ಸರಿ, ಅಟ್ಲೀಸ್ಟ್ ಕಬ್ನಾಲ್ ಕುಡಿದ್ರೆ ಒಳ್ಳೇದಾಗ್ತದೆ ಅಂದ್ಬಿಟ್ಟು ಕಬ್ನಾಲ್ ನಾವು ಸೇರಿಸಿ ಅವ್ರ ಜೊತೆ ಕುಡಿತಾ ಇದ್ದೀವಿ. ತಲೆಯ ಫುಲ್ ವೆಯ್ಟಿಂಗ್ ಕಬ್ನಾಲ್ಗೆ. ಇವಾಗ ಸಿಕ್ಕಿದೆ, ಫುಲ್ ಬಾಚ್ ಬಿಡೋದೆ ಇವರು. ಇಟ್ಸ್ ಟೈಮ್ ಫಾರ್ ಲಂಚ್. ಏನಂದರೆ ಇವತ್ತು ಎಗ್ ಸ್ವಲ್ಪ ಮಿಸ್ಸಿಂಗ್ ಆಗ್ತಾ ಇದೆ. ನೆನ್ನೆ ವೀಡಿಯೋ ನೋಡ್ಬಿಟ್ಟು ಅದಕ್ಕಲ್ಲ, ಆ್ಯಕ್ಚುಲಿ ಎಗ್ ಇಸ್ಕೊಂಬರಕ್ಕೆ ಮಾಡ್ತೋದೆ. ಇವಾಗ ತಿನ್ಬಿಟ್ಟು ಸಾಯಂಕಾಲ ಎಗ್ ಕ್ಯಾಚ್ ಮಾಡಬೇಕು. ಓಕೆ, ಫೈನಲಿ ಡಿನ್ನರ್ ಕಂಪ್ಲೀಟ್ ಆಯಿತು. ಇದ್ರ ಜೊತೆಗೆ ಎಗ್ ತಿನ್ಬಿಟ್ಟು ವಾಕ್ ಹೋಗಬೇಕು.